ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮೋನಿಕಾ ಅಲ್ವಾ? ಶಿವಳು ಯಾಕೆ ಇಲ್ಲಿ ನಿಂತಿದ್ದಾಳೆ? ಯಜಮಾನ್ರೆ, ಯಾರನ್ನ ನೋಡ್ತಾ ಹೀಗೆ ಸ್ಟನ್ ಆಗಿ ನಿಂತಿದ್ದಾಳೆ ಇವಳು? ಯಜಮಾನ್ರೆ, ಓಡೋದಳು ವಾಪಸ್ ಬರ್ತಾ ಇದ್ದಾಳ ಇಲ್ಲ ಓಡೋಗಕ್ ನೋಡ್ತಾ ಇದ್ದಾಳ? ನಾವ್ ಹೋಗಿ ಹಿಡ್ಕೊಂಡ್ಬಿಡೋಣವಾ? ಬೇಡ ಪಾರು, ನಿಮಿಷ. ಇವನ್ ಯಾಕೆ ಇಲ್ಲಿಗೆ ಬಂದ? ನನ್ನೇನಾದ್ರೂ ನೋಡಿದ್ರೆ? ಎಲ್ಲಿಗೆ ಹೋಗಿದ್ದೆ? ಎಲ್ಲೂ ಇಲ್ಲ, ಹೀಗೆ ಸುತ್ತಾಡ್ಕೊಂಬರೋಣ ಅಂತ ಹೋಗಿದ್ದೆ. ಬನ್ನಿ ಮನೆಗೆ ಹೋಗೋಣ. ಮೋನಿಕಾ, ತರಕಾರಿ ತಗೊಂಡ್ ಹೋಗೋಣ ಬಾ. ಇಲ್ಲ, ನಂಗೆ ಯಾಕೋ ತಲೆ ಸುತ್ತಂಗ ಆಗ್ತಿದೆ. ಬನ್ನಿ ಹೋಗೋಣ. ಬಾ. ನೀನ್ ಹೇಳ್ತಿರೋದಕ್ಕೂ ಜನನಿ ಹೇಳಿದ್ದಕ್ಕೂ ಸಾಮ್ಯತೆನೇ ಇಲ್ಲ. ಜನನಿ ಹೇಳಿದ್ದು ನೀವಿಬ್ರು ಬುದ್ಧಿ ಉಪಯೋಗಿಸಿ ಅವಳ ಹಿಂದೆ ಹೋಗಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಅವಳು ನಿಮ್ಮನ್ನ ಏಮಾರಿಸ್ತಿದ್ಲು ಅಂತ ಅಲ್ವೇನಮ್ಮ ಜನನಿ? ಹೌದು ಅತ್ತೆ. ಮತ್ ಅವಳ ಬಗ್ಗೆ ಅವಳೇ ಯಾಕೆ ಈ ರೀತಿ ಹೇಳ್ಕೊತಾಳೆ? ಅಮ್ಮ, ಅಲ್ಲೇ ಇರೋದು ಮಜಾ. ಇತ್ತೀಚೆಗೆ ಈ ಪಾರು ಜನನಿ ಅವ್ರವ್ರ ಬಗ್ಗೆ ಹೊಗಳ್ಕೊಳ್ಳೋದು ತುಂಬಾ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ನೀವು ಕೊಟ್ಟಿರೋ ಸಲಿಗೆನೆ ಕಾರಣ ಅನ್ಸುತ್ತೆ. ಏನಂತೀಯ ಮಜಾರ್ನಿ? ಕ್ಷಮಿಸಿ ಅತ್ತೆ, ಯಾಮರ್ಸಿ ಹೋಗಿರೋಳು ಅಂತ ನನ್ನ ಬಗ್ಗೆನೇ ಹೇಳ್ಕೊತಿದ್ದು, ಆದ್ರೆ ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಷ್ಟೆ. ಸರಿನಮ್ಮ, ಆದ್ರೆ ನೀನಾಗ್ಲಿ ಪಾರ್ವತಿ ಆಗ್ಲಿ ನಾನ್ ನಿಮಗ್ ಕೊಟ್ಟಿರೋ ಸಲಿಗೆನ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ತಮಾಷೆಗೂ ಹೀಗೆಲ್ಲ ಹೇಳ್ಬೇಡಪ್ಪ ಆದಿ. ಸರಿಯಮ್ಮ. ನೀವೆಲ್ಲರೂ ಯಾವಾಗ್ಲೂ ಹೀಗೆ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಖಂಡಿತ ಇರ್ತೀವಮ್ಮ. ಪ್ರೀತಿಯಿಂದ ಯಾವ ಮಾತು ಬರ್ಲಿಲ್ಲ? ಇರ್ತೀವಿ ಮಾಮ್. ಅತ್ತಿಮ್ಮ ಕುತ್ಕೊಳ್ಳಿ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಹಾ. ಪ್ರೀತು, ಡೋರ್ ಯಾಕೆ ಕ್ಲೋಸ್ ಮಾಡ್ಕೊಂಡೆ? ಓಪನ್ ಮಾಡು ಪ್ರೀತು. ಲಾಕ್ ಯಾಕೆ ಮಾಡಿದ್ಯಾ ಪ್ರೀತು? ಓಪನ್ ಮಾಡು. ಯಾರಿದ್ದೀರಾ ಆಚೆ? ಯಾರಾದ್ರೂ ಡೋರ್ ಓಪನ್ ಮಾಡಿ. ಯಾಕೆ ಬಂದೆ? ಬರಲೇಬೇಕಾಯ್ತು, ಬೇರೆ ದಾರಿ ಇರಲಿಲ್ಲ. ಬಂದು ಹೋಗಿ ಮಾಡೋದಕ್ಕೆ ನೀನೇನ್ ನಮ್ಮ ನೆಂಟ್ರ
ಅಥವಾ ಇದು ನಿನ್ನ ತವ್ರಿಗೊನೇನ? ಯಾಕೆ ಬಂದೆ ಹೇಳೋ? ಬರ್ಲಿಲ್ಲ ಅಂದ್ರೆ ನಾನು ಮಾಡಿರೋ ವಿಡಿಯೋ ನಮ್ಮ ಮಾಮ್ ಫೋನ್ ಇವತ್ತು ಅನನ್ಯನ ಬರ್ಡೇ. ಅವಳಿಗೆ ವಿಶ್ ಮಾಡೋಣ ಅಂತ ಜೈಲಿಗೆ ಹೋಗಿದ್ದೆ. ಆದರೆ ಅವಳ ಪರಿಸ್ಥಿತಿ ನೋಡಿ ನನಗೆ ಕರಳೆ ಹಿಂಡ್ದಂಗಾಯ್ತು. ಅದಕ್ಕೆ ಅಲ್ಲಿಂದ ಹತ್ಕೊಂಡು ಹೊರಟವಳು ಇಲ್ಲಿವರೆಗೂ ಅಳ್ತಾನೆ ಇದ್ದೀನಿ. ಇವತ್ತಿನ ಈ ನಿನ್ನ ಪರಿಸ್ಥಿತಿಗೆ ನೀನು ಅವತ್ತಿನಿಂದ ನಮ್ಮ ಮೇಲೆ ಕಾರ್ಕೊಂಡು ಬಂದ ದ್ವೇಷನೇ ಕಾರಣ. ಎಷ್ಟು ಸಲ ಹೇಳಿದ್ದೀನಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸು ಅಂತ. ಅವತ್ತೇ ನನ್ನ ಮಾತು ಕೇಳಿದ್ದಿದ್ರೆ ನಿನಗೆ ಈ ಪರಿಸ್ಥಿತಿ ಇವತ್ತು ಬರ್ತಾನೆ ಇರಲಿಲ್ಲ. ಸಂಕಟಕ್ಕೆ ಸಿಗಾಕ್ಸ್ಬೇಕು ಅಂದ್ಕೊಂಡ್ರೆ ಇಲ್ಲೂ ತನ್ನ ಕೆಲಸನ ಸಾಧಿಸ್ಕೊಂತಿದ್ದಾಳಲ್ಲ ಇವಳು. ದೊಡ್ಡ ಮಗಳನ್ನ ಕಳ್ಕೊಂಡ್ರು ನಮ್ಮ ಕುಟುಂಬ ಒಡೆಯೋದಕ್ಕೋಸ್ಕರ ಚಿಕ್ಕ ಮಗಳನ್ನ ಕಳಿಸ್ಕೊಟ್ಟೆ. ಅದ್ರ ಫಲ ಅನುಭವಿಸ್ತಾ ಇದೀಯಾ. ನೀನು ಹೇಳಿದ ನಿಜ ಹಾಕಿಲ್ಲ. ನಾನು ಮಾಡಿದ ತಪ್ಪಿಗೆ ನಾನು ಮಾತ್ರ ಶಿಕ್ಷೆ ಅನುಭವಿಸಿದ್ರೆ ನಾನು ಇವತ್ತು ಇಲ್ಲಿಗೆ ಬರ್ತಿರ್ಲಿಲ್ಲ. ನಿನಗೆ ಕಾಲು ಹಿಡ್ಕೋತಾ ಇರಲಿಲ್ಲ. ನಾನು ಮಾಡಿರೋ ತಪ್ಪಿಗೆ ನನ್ನ ಮಗಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅವಳ ಜೀವನ ಹಾಳು ಮಾಡಿಕೊಂಡು ಜೈಲಲ್ಲಿರೋದನ್ನ ಒಬ್ಬ ತಾಯಿಯಾಗಿ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ನಮ್ಮ ಹಳೆ ದ್ವೇಷನ ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನಂದೆ? ಐ ಮೀನ್ ಸಾರಿ, ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಇಲ್ಲಿಗೆ ನಿಲ್ಲೆ. ಮುಂದಿನ ಪೀಳಿಗೆನ ಇದು ಅಫೆಕ್ಟ್ ಮಾಡೋದು ಬೇಡ. ನನ್ನ ಜೀವನ ಅಂತೂ ಹಾಳಾಯ್ತು. ನನ್ನ ಮಗಳ ಜೀವನ ಹಾಳಾಗಬಾರ್ದು. ಅವಳು ಚೆನ್ನಾಗಿರ್ಬೇಕು. ಪ್ಲೀಸ್ ಅಖಿಲ, ಅವಳ ಮೇಲೆ ಕೇಸ್ನ ವಾಪಸ್ ತಗೋ. ಮಾಮ್, ಇವಳು ಮಾತು ಕರಗಬೇಡಿ. ಮಗಳನ್ನ ಮುಂದೆ ಇಟ್ಕೊಂಡು ಸೆಂಟಿಮೆಂಟಲ್ ಡ್ರಾಮಾ ಮಾಡ್ತಿದ್ದಾಳೆ. ಯಾವುದೇ ಕಾರಣಕ್ಕೂ ಇವಳ ಮಾತಿಗೆ ಒಪ್ಕೋಬೇಡಿ. ನನಗೆ ಅರ್ಥ ಆಗುತ್ತೆ ಪ್ರೀತು. ನಮಗಿಷ್ಟೆಲ್ಲ ತೊಂದರೆ ಕೊಟ್ಟಿರೋ ಇವಳ ಮಾತಿಗೆ ನಾನು ಒಪ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದೀಯಾ. ನಾನೇನಾದ್ರೂ ಇವಳ ಥರನೇ ಯೋಚನೆ ಮಾಡಿ ದ್ವೇಷ ಸಾಧನೆ ಮಾಡ್ತಾ ಅನನ್ಯನ ಮೇಲಿನ ಕೇಸನ್ನ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ಅನನ್ಯನ ಜೀವನ ಪೂರ್ತಿ ಹಾಳಾಗಿ ಹೋಗುತ್ತೆ. ಮಕ್ಕಳು ಅಂದ್ಮೇಲೆ ಎಲ್ರೂ ಒಂದೇ ಅಲ್ವಾ? ಇವತ್ತಾದ್ರೂ ನಿನ್ನ ದ್ವೇಷ ದುರಹಂಕಾರನೆಲ್ಲ ಬದಿಗಿಟ್ಟು ನನ್ನ ಕಾಲಿಗೆ ಬಂದು ಬಿದ್ದಿಯಲ್ಲ, ಇದರಲ್ಲೇ ನಿನ್ನ ತಾಯ್ತನದ ಆಳನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಇನ್ಮೇಲಾದ್ರೂ ಈ ದ್ವೇಷ ಸಾಧನೆ ಮಾಡೋದನ್ನ ನಿಲ್ಲಿಸ್ಬಿಡು. ಅಷ್ಟೇ ತಾನೆ, ಕೊಡೋಣ. ಆದರೆ ಅದಕ್ಕೂ ಮುಂಚೆ ಮೋನಿಕಾ ನಿನ್ನ ಬಗ್ಗೆ ಏನು ಹೇಳಿದಾಳಂತ ಮರ್ತೋಗ್ಬಿಟ್ಟಿದ್ದೀನಿ. ನಿನ್ನ ಬಾಯಿಂದನೇ ಕೇಳಬೇಕು ಅಂತ ಆಸೆ ಆಗ್ತಿದೆ. ಇಫ್ ಡೋಂಟ್ ಮೈಂಡ್, ವುಡ್ ಯು ರಿಪೀಟ್ ಇಟ್? ಏನು ಆಟ ಆಡಿಸ್ತಿದ್ಯಾ? ಹಾಗೆ ಅನ್ಕೋ. ಯಾಕೆ ಇಷ್ಟು ದಿನ ನೀನು ನನ್ನ ಆಡಾಡ್ಸಿಲ್ವಾ? ನಾನು ಹೇಳಲ್ಲ. ಹಾಗಾದ್ರೆ ಆ ವಿಡಿಯೋ ನಾನು ಕೊಡಲ್ಲ. ಜಾಸ್ತಿ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ನಂಗೆ ಬೇಜಾನ್ ಕೆಲಸ ಇದೆ. ನೀನು ಹೇಳಲ್ಲ ಅನ್ಸುತ್ತೆ. ಹುಷಾರಾಗು, ಮನೆ ಸರ್ಕು.
ಹೇಳ್ತೀನಿ. ಗುಡ್, ಹೇಳು. ಆದಿ, ಪಾರ್ವತಿ, ಇವತ್ತು ನಿಮ್ಗಿಬ್ರಿಗೂ ತುಂಬಾ ಕೃತಜ್ಞತೆ ಹೇಳಬೇಕು. ಅನನ್ಯನ ನಿಜವಾದ ಹುಟ್ಟಿದ ದಿನಾಂಕನ ನೆನ್ಪಿಟ್ಕೊಂಡಿದ್ದಕ್ಕೆ. ಅದರಿಂದಾಗಿ ಅರುಂಧತಿ ಮತ್ತೆ ನಮ್ಮನ್ನ ವಂಚಿಸೋದು ತಪ್ಪಿತು. ಅಲ್ಲ ಅಕ್ಕ, ಆ ಅರುಂಧತಿ ನಮ್ಮ ಮನೆಗ್ ಬಂದ್ಲು ಓಕೆ, ಆದ್ರೆ ಎಲ್ರೂ ಮುಂದೆ ನಿಮ್ ಕಾಲ್ ಹಿಡ್ಕೊಂಡ್ಲಲ್ಲ, ಅದನ್ನ ನನ್ ಕೈ ನಂಬಕ್ ಆಗ್ತಿಲ್ಲ ಅಕ್ಕ. ನನಗೂ ಹಾಗೆ ಅನ್ನಿಸ್ತಿದೆ. ಆದ್ರೆ ಅವಳು ನಮ್ಮ ಮನೆಗ್ ಬಂದಿದ್ದು, ನನ್ನ ಕಾಲಿಗೆ ಬಿದ್ದಿದ್ದು ನಿಜ ತಾನೇ. ಅದಕ್ಕೆ ಅವಳು ಹೇಳಿದ ಕಾರಣ ಸುಳ್ಳು. ಅವಳು ನನ್ನ ಕಾಲಿಗೆ ಬಿದ್ದಿದ್ರ ಹಿಂದೆ ಬೇರೇನೂ ಉದ್ದೇಶ ಇದೆ ಅನ್ನೋದು ನನಗರ್ಥ ಆಗಿದೆ. ನಮ್ಮ ಅರಸನ ಕೋಟೆಗೆ ಕೆಟ್ಟದ್ದು ಮಾಡೋ ಮತ್ಯಾವ ಸಂಚು ಅವಳ ತಲೆಯಲ್ಲಿ ಓಡ್ತಿದ್ಯೋ ಅಂತ ಆತಂಕ ಆಗ್ತಿದೆ. ನೀವೇನು ವರಿ ಮಾಡ್ಕೋಬೇಡಿ ಅಮ್ಮ. ಆ ಕಡೆ ಬರೀ ಅರುಂಧತಿ ಮಾತ್ರ ಇರೋದು, ಆದ್ರೆ ನಮ್ಮ ಕಡೆ ಇಡೀ ಅರಸನ್ ಕೋಟೆನೇ ಇದೆ. ನಮಗ್ ಕೆಟ್ಟದ್ ಮಾಡೋರ್ಗೆ ಯಾವತ್ತೂ ಉಳಿಗಾಲ ಇಲ್ಲ. ಅಂಥವ್ರಿಗೆ ಒಂದ್ ಗತಿ ನಾನ್ ಕಾಣಿಸ್ತೀನಿ. ಅಯ್ಯೋಯ್ಯೋ, ಈ ಲಾಸ್ಟ್ ಮಾತು ಯಾಕೋ ನನಗೇ ಹೇಳ್ದಂಗಿದೆಯಲ್ಲ. ಬೇಗ ಹೇಳ್ತೀಯಾ? ಟೈಮ್ ಆಯ್ತು. ಇನ್ನ ಏನು ಯೋಚನೆ ಮಾಡ್ತಿದ್ಯಾ? ಟೈಮ್ ಇಲ್ಲ ನನ್ನ ಹತ್ರ, ಬೇಗ ಶುರು ಹಚ್ಕೋ. ನಮ್ ಬಗ್ಗೆ ಮೋನಿಕಾ ಹೇಳಿರೋದು ಏನು ಅಂದ್ರೆ, ಏನ್ ಹೇಳ್ತಿದ್ದೀರಾ ಮೇಡಮ್? ನೀವು ಅವ್ರ ಕಾಲಿಗೆ ಬಿದ್ರಾ? ನಂಬಕ್ಕೆ ಆಗ್ತಾ ಇಲ್ಲ. ಅಷ್ಟಕ್ಕೂ ಅದಕ್ಕೆ ನಾನ್ ಯಾಕೆ ಕಾರಣ ಆಗ್ತೀನಿ? ಹೋಗಿ ಹೋಗಿ ಇವನ ಹತ್ರ ನಮ್ ವಿಷಯ ಎಲ್ಲ ಹೇಳಿದ್ಯಲ್ಲ, ಅದನ್ನ ಅವ್ನ್ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಹಾಗಂತ ಯಾರು ಹೇಳಿದ್ದು? ಇನ್ಯಾರೋ? ಈ ಪ್ರೀತುನೇ. ಅಲ್ಲ ಮೇಡಮ್, ಅವನ್ ಹೇಳ್ದ ಅಂತ ನಂಬಿಟ್ರ? ಹಾಗಿದ್ರೆ ನನ್ ಮೇಲೆ ನಂಬಿಕೆ ಇಲ್ವಾ? ನಿಮ್ ಬಗ್ಗೆ ನಾನು ಯಾವ ವಿಷಯನೂ ಬಾಯ್ ಬಿಟ್ಟಿಲ್ಲ. ಆ ವಿಷಯದ ಬಗ್ಗೆನೂ ಅಷ್ಟೇ, ನನ್ ಬಾಯ್ ಬಿಟ್ಟಿಲ್ಲ. ನಾನೇನೋ ಹೇಳೇ ಇಲ್ಲ ಅಂದ್ರೆ ಅವ್ನ್ ಏನ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯ? ಒಂದ್ ವೇಳೆ ಅವನೇನ ರೆಕಾರ್ಡ್ ಮಾಡಿದ್ರೆ ಅದನ್ನ ತೋರ್ಸಕ್ ಹೇಳಿ ಮ್ಯಾಮ್. ಯು ಇಡಿಯಟ್, ನನ್ನನ್ನೇ ಏಮಾರಿಸ್ತೀಯ? ಯು ನೀನಿನ್ನೂ ಹೋಗಿಲ್ವಾ? ಅಮ್ಮನ ಕಾಲಿಗೆ ಬಿದ್ದು ನಿನ್ನ ಮಗಳ ಮೇಲಿನ ಕೇಸ್ನ ವಾಪಸ್ ತಗೋಂತ ನಾಟಕ ಮಾಡಿದ್ದು ಅಲ್ಲದೆ ಇವಾಗ ನನ್ನ ತಮ್ಮನ ಹತ್ರ ರಿಕ್ವೆಸ್ಟ್ ಮಾಡೋದಕ್ಕೆ ಬಂದಿದ್ಯಾ? ನೀನ್ ತಿಪ್ಪಿರ್ಲಾಗ ಹಾಕಿದ್ರು ಅವ್ನ ಮನ್ಸು ಕರ್ಗಲ್ಲ. ಪ್ರೀತು, ಇವಳ ಹತ್ರ ಏನ್ ಮಾತು ಬಾ. ಹೌದಾ? ಶಾಕ್ ಆಗ್ತಿದೆ ನನ್ಗೆ. ಯಾಕೆ? ಅಂದ್ರೆ ದಾಮು, ಇಲಿ ಬಂದ್ರೆ ಹುಲಿ ಬಂತು ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಟ್ಟು ಎಲ್ರಿಗೂ ಹೇಳೋ ನೀನು ಈ ವಿಷಯನ ಯಾಕೆ ಯಾರಿಗೂ ಹೇಳಲಿಲ್ಲ?
ಯಾಕೋ ಕುಕ್ಕರ್ ತಳ ಸಿದಿರು ವಾಸನೆ ಬರ್ತಿದ್ಯಪ್ಪ. ಸೀದಿರೋದು ಕುಕ್ಕರ್ ತಳಲ್ಲ ನನ್ ಬುಡ. ಹೌದಾ? ಮತ್ತಿನ್ನೇನು, ಯಾವಾಗ್ಲೂ ಏನಾದ್ರೂ ವಿಷಯ ಹೇಳಿ ನಾನ್ ತಾನೇ ಬಯಸ್ಕೊಳ್ಳೋಳು. ಅದಕ್ಕೆ ಈ ಸಲ ಈ ವಿಷಯನ ನಿಮ್ಗೆ ಹೇಳೋದೇ ಒಳ್ಳೇದು ಅಂತ ಬಂದೆ. ಅಂದ್ರೆ ಮೋನಿಕಾ ಅರುಂಧತಿ ಕಡೆಯವಳು ಅನ್ನೋದು ನಿನ್ನ ಅಭಿಪ್ರಾಯನಾ? ಆದ್ರೆ ನಾನು ಇದನ್ನೆಲ್ಲ ನಂಬಲ್ಲ. ವಾಯಿ ನೋಡೆ, ಒಂದ್ ವೇಳೆ ಆಕಾಶ ಕೆಳಗಿದೆ ಭೂಮಿ ಮೇಲಿದೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬ್ತೀನಿ. ಆದ್ರೆ ನಮ್ಮ ಪಾರ್ವತಿ ಫ್ರೆಂಡು ಅಂತ ಕರ್ಕೊಂಡ್ಬಂದಿರೋ ಮೋನಿಕನ ಬಗ್ಗೆ ನೀನ್ ಹೇಳೋ ಮಾತನ್ನ ಮಾತ್ರ ನಾನ್ ನಂಬಲ್ಲ. ಇಲ್ಲ ಕಣ್ರಿ ನನ್ ಗಂಡ ಮೋಹನ್, ಇರೋ ಬರೋ ಗಾಡ್ಗಳ ಮೇಲೆಲ್ಲ ಆಣೆ. ಮನೆಯವ್ರಿಗೆಲ್ಲ ವಿಷಯ ಹೇಳ್ದೆ ಇರೋದಕ್ಕೆ ಇನ್ನೂ ಒಂದ್ ಸ್ಟ್ರಾಂಗ್ ಕಾಫಿ ತರ ಸ್ಟ್ರಾಂಗ್ ಕಾರಣ ಇದೆ. ಏನೋ? ಈಗ ಮೋನಿಕಾ ಅರುಂಧತಿ ಕಡೆಯವಳು ಅಂತಾದ್ರೆ ಮೋನಿಕಾ ಫ್ರೆಂಡ್ ಆಗಿರೋ ಪಾರ್ವತಿನೂ ಅರುಂಧತಿ ಕಡೆಯವಳೇ ಆಗಿರ್ಬೇಕು ತಾನೆ? ಏನಂದೆ? ಅನ್ಕೊಳ್ರಿ, ಪಾರ್ವತಿ ಅರಸನ ಕೋಟೆಗೆ ಪ್ರಾಣನೇ ಕೊಡೋಳ್ತರ ಮೊದ್ಲಿಂದನೂ ನಡ್ಕೊಂಡ್ ಬಂದಿದ್ದಾಳೆ. ಈಗ ಮೋನಿಕಾನ ನಮ್ಮೂರ್ನೋಳು, ನನ್ ಫ್ರೆಂಡು ಅಂತ ಎಲ್ರಿಗೂ ಪರಿಚಯ ಮಾಡ್ಕೊಟ್ಟಿದ್ದಾಳೆ. ಸಿಚುವೇಶನ್ ಇಷ್ಟು ಸ್ಟ್ರಾಂಗ್ ಆಗಿರುವಾಗ ಆ ಮೋನಿಕಾ ಬಗ್ಗೆ ನಾನು ಲೈಟ್ ಆಗಿ ಹೇಳಿದ್ರೆ ಪಾರ್ವತಿ ನಂಬ್ತಾಳ? ಅಕ್ಕ ನಂಬ್ತಾರ? ಈ ಮನೆಯವರೆಲ್ಲ ನಂಬ್ತಾರ? ಮೊದಲನೇದಾಗ ನೀವ್ ನಂಬ್ತೀರಾ? ನಾನು ನಂಬಲ್ಲ. ಪ್ಲೀಸ್ ನನ್ನ ನಂಬ್ರಿ, ನಾನು ಹೇಳೋದೆಲ್ಲ ಸತ್ಯ ಸತ್ಯ ಸತ್ಯ. ತೆಗೆದು ಬಿಟ್ಟ ಅಂದ್ರೆ ಇರೋ 20+5 ಉಳುಕಲು ಉದ್ರೋಗ್ಬಿಡ್ಬೇಕು. ಪಾರ್ವತಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನ್ ಸರಿ ಇರಲ್ಲ ನೋಡು. ನೀನ್ ಬಂದು ಕೈ ಹಿಡ್ಕೊಂಡ್ರು ಅಷ್ಟೇ, ಆ ಅರುಂಧತಿ ತರ ಬಂದು ಕಾಲ್ ಹಿಡ್ಕೊಂಡ್ರು ಅಷ್ಟೇ, ನಾನ್ ಮಾತ್ರ ನಂಬಲ್ಲ ನೋಡೋ. ಹಾಗೆ ಈ ವಿಷಯನ ಬೇರೆಯವ್ರ ಹತ್ರ ಏನಾದ್ರು ಬಾಯ್ ಬಿಟ್ರೆ ಮೋನಿಕಾನ ಮನೆಯಿಂದ ಹೊರಗಡೆ ಹಾಕೋ ಬದಲು ನಿನ್ನನ್ನು ಹೊರಗಡೆ ಹಾಕ್ತಾರೆ. ಹುಷಾರ್. ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ನಡೆದಿದ್ಯಾ? ಹೌದು ರಘು, ಆದ್ರೆ ನಮ್ ಪಾರ್ವತಿ ಸಮಯ ಪ್ರಜ್ಞೆನ ಮೆಚ್ಕೊಳ್ಳೇಬೇಕು. ಅನನ್ಯನ್ ಹುಟ್ಟಿದ ದಿನಾಂಕನ ಸರಿಯಾಗಿ ನೆನ್ಪಿಟ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಕೆಟ್ಟತನ ಯಾವತ್ತಿದ್ರೂ ಒಳ್ಳೆತನದ ಅಡಿಯಾಳಾಗಿರ್ಬೇಕು ಅನ್ನೋದನ್ನ ನಾನು ಕೇಳಿದ್ದೆ. ಅದು ಇವತ್ತು ನಿಜ ಆಯ್ತು. ಅರುಂಧತಿ ಯಾವಾಗ್ಲೂ ನನ್ ಮುಂದೆ ದುರಹಂಕಾರದಿಂದ ಮಾತಾಡ್ತಿದ್ಲು. ಆದ್ರೆ ಇವತ್ತು ನನ್ ಕಾಲಿಗೆ ಬಿದ್ದಿದ್ದಾಳೆ ಅಂತಂದ್ರೆ ನಂಗೆ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ. ಅವಳದ್ದೇನಾದ್ರೂ ಕುತಂತ್ರ ಇರ್ಬಹುದಾ ಅಂತ ಆತಂಕ ಆಗ್ತಿದೆ. ಯಾಕೆ? ಅಂತ ಕೆಟ್ಟ ಮನಸ್ಸಿರೋ ಅರುಂಧತಿ ನನ್ ಕಾಲಿಗೆ ಬಿದ್ದಿದ್ದಾಳೆ ಅಂದ್ರೆ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೇ ಬಿದ್ದಿರ್ತಾಳೆ. ಯಾಕೆ ಹೆದರ್ತೀಯ? ಅವಳು ಏನ್ ಮಾಡಕ್ಕಾಗತ್ತೆ? ಏನ್ ನಮ್ಮನ್ನ ಸಾಯಿಸ್ಬಿಡ್ತಾಳ? ಸಾಯಿಸ್ಲಿ ಬಿಡು. ಅಖಿಲ, ನಮ್ಮನ್ನ ಸಾಯಿಸೋದ್ರಿಂದಲೇ ಅವಳು ದ್ವೇಷ ತೀರುತ್ತೆ ಅನ್ನೋ ಹಾಗಿದ್ರೆ ಅದು ನಡೆದೋಗ್ಬಿಡ್ಲಿ. ನಮ್ಮ ಮಕ್ಕಳಾದ್ರೂ ನೆಮ್ಮದಿಯಾಗಿರ್ತಾರೆ. ನಮಗೇನಾದ್ರೂ ಪರವಾಗಿಲ್ಲ ರಘು, ನಮ್ಮ ಮಕ್ಕಳಿಗೆ ಮಾತ್ರ ಅವಳಿಂದ ಯಾವ ತೊಂದರೆನೂ ಆಗ್ಬಾರ್ದು. ಆದಿತ್ಯ ಪ್ರೀತು ನಮ್ಮ ಮಕ್ಕಳು. ನೀನಷ್ಟೇ ಧೈರ್ಯ ಸಮಯ ಪ್ರಜ್ಞೆ ಅವರಲ್ಲೂ ಇದೆ. ಆ ಅರುಂಧತಿನ ಯಾವಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಡೋಂಟ್ ವರಿ. ಪುಟ್ಟ ಪಾರ್ವತಿನೋ ಪುಟ್ಟ ಆದಿನೋ ಯಾವಾಗ ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ಏನ್ ಪಾರು ಇದು? ನನ್ನ ಫೋಟೋಗಳನ್ನ ಒಳ್ಳೆ ಲೈನ್ ಆಗಿ ಸೇಲ್ ಮಾಡೋ ತರ ಇಟ್ಕೊಂಡಿದ್ಯಾ? ಏನ್ ಯಜಮಾನ್ರೆ ಹೀಗೆ ಹೇಳ್ತಾ ಇದ್ದೀರಾ? ಅತ್ತೆ ಮಾವ ಮಾತಾಡಿದ್ದನ್ನ ಕೇಳಿಸ್ಕೊಳ್ಳಿಲ್ವಾ? ಏನ್ ಹೇಳಿದ್ರು? ಓ, ಆದಷ್ಟು ಬೇಗ ನಾವು ಮೊಮ್ಮಗುನ ನೋಡೋ ಆಸೆ ಆಗ್ತಾ ಇದೆ ಅಂತ ಹೇಳಿತಾ? ಆದ್ರೆ ಅದಕ್ಕೂ ನೀ ಫೋಟೋಗಳನ್ನ ಈ ರೀತಿ ಇಟ್ಕೊಂಡಿರೋದಕ್ಕೂ ಏನ್ ಸಂಬಂಧ ಅಂತ ಅರ್ಥ ಆಗ್ಲಿಲ್ಲ. ನಿಮ್ ಫೋಟೋಗಳನ್ನೇ ನೋಡ್ತಾ ಇದ್ರೆ ಹುಟ್ಟೋ ಮಗುನು
ನಿಮ್ ತರನೇ ಇರುತ್ತೆ. ಓ ಹೌದಾ, ಸರಿ ಬಿಡು, ನನ್ಗೆ ಇಲ್ಲಿ ಇನ್ನೇನು ಕೆಲಸ, ನಾನು ಗಂಟು ಮೂಟೆ ಕಟ್ಕೊಂಡು ಹೊಡ್ತೀನಿ. ಎಲ್ಲಿಗೆ? ಇನ್ನೇನು ಪಾರು, ನನ್ನ ಫೋಟೋಗಳನ್ನ ಮುಂದೆ ಇಟ್ಕೊಂಡು ನೋಡ್ತಾ ಕೂತ್ರೆ ನನ್ನ ಥರನೇ ಮಗು ಆಗುತ್ತೆ ಅಂದರೆ ನನಗೇನು ಕೆಲಸ ಹೇಳು? ಮಾಡಿದ ಅಡ್ಗೆನ ಮುಂದೆ ಇಟ್ಕೊಂಡು ಕೂತಿದ್ರೆ ಹೊಟ್ಟೆ ತುಂಬುತ್ತಾ? ಹಂಗಂದ್ರೆ ಅರು, ನೀಯೇ ನನಗೆ ಮುತ್ತು ಕೊಟ್ಯಾ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಪುಟ್ಟ ಪಾರ್ವತಿನೋ ಪುಟ್ಟ ಆದಿನೋ ಯಾವಾಗ ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ಅರ್ಥ ಆಯ್ತಾ? ಆಮೇಲೆ ನೀನು ಸೀಕ್ರೆಟ್ ವಿಡಿಯೋನ ಡಿಲೀಟ್ ಮಾಡಿ ನಾವಿಬ್ರು ದೇಶಾಂತರ ಹೊರಟೋಗ್ತೀವಿ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಓ, ನಾನು ಹೇಳಿದ್ದನ್ನು ಕೇಳಿ ನಿನಗೆ ಶಾಕ್ ಆಗುತ್ತಾ? ನೋಡಿ, ನೀವು ಏನ್ ಬೇಕಾದ್ರೂ ಹೇಳಿ ನಾನು ಮಾಡ್ತೀನಿ, ಆದ್ರೆ ಆಸ್ತಿ ಮಾತ್ರ ನನ್ನ ಕೈಲಿ ಭಾಗ ಕೇಳಕ್ ಆಗಲ್ಲ. ನೋಡಿ, ಇದುವರೆಗೂ ನೀವು ಏನ್ ಕೇಳಿದ್ರೆ ನಾನೆಲ್ಲನೂ ಮಾಡಿದ್ದೀನಿ, ಆದ್ರೆ ಇದೊಂದು ವಿಷಯದಲ್ಲಿ ಮಾತ್ರ ಫೋರ್ಸ್ ಮಾಡಕ್ ಹೋಗ್ಬಿಡಿ ಪ್ಲೀಸ್ ಪ್ಲೀಸ್. ಸರಿ, ಫೈನ್, ಆಸ್ತಿಯಲ್ಲಿ ಭಾಗ ಕೇಳಬೇಡ. ಅದ್ರ ಬದಲು ನಿಮ್ ಮನೆಯವ್ರನ್ನೆಲ್ಲ ನಿಲ್ಸಿ ಶೂಟ್ ಮಾಡ್ಬಿಡ್ತೀಯಾ? ವಾಹ್, ಒಳ್ಳೆ ಕೆಲ್ಸನೇ ಹೇಳಿದ್ಯಾರು. ಇದಿಲ್ಲ ಅಂದ್ರೆ ಅದು ಹೇಳ ಮರಿ, ಮಾಡ್ತೀಯಾ? ನೀನಿನ್ ತಂಗಿನ ಶೂಟ್ ಮಾಡಿ ಸಾಧ್ಯ? ಹೇಳು, ಆಗುತ್ತಾ ನಿನ್ ಕೈಲಿ? ಆಗಲ್ಲ ತಾನೆ? ನನ್ನಿಂದ ನೀ ಕೆಲಸ ಮಾಡಕ್ ಆಗಲ್ಲ. ಅರಸನ ಕೋಟೆ ಅಂದ್ರೆ ಒಂದು ದೇವಸ್ಥಾನ ಇದ್ದಂಗೆ. ಅಲ್ಲಿ ನಮ್ಮ ತಾಯಿ ದೇವ್ರು, ನಾವೆಲ್ಲ ಭಕ್ತಾದಿಗಳು. ದಯವಿಟ್ಟು ದಯವಿಟ್ಟು ನಮ್ಗಳ ಮಧ್ಯೆ ಮನ್ಸನ್ನ ಒಡೆಯೋ ಕೆಲಸ ಮಾಡಕ್ ಹೋಗ್ಬೇಡಿ. ನೀವ್ ಎಷ್ಟು ದುಡ್ಡು ಬೇಕಾದ್ರೂ ಕೇಳಿ, ನಾನು ಅರೇಂಜ್ ಮಾಡ್ಕೊಡ್ತೀನಿ. ಆದ್ರೆ ಆಸ್ತಿ ಮಾತ್ರ ಭಾಗ ಕೇಳೋದು ಹೇಳಕ್ ಹೋಗ್ಬೇಡಿ. ನನ್ನ ಕೈಲಂತೂ ಖಂಡಿತವಾಗ್ಲೂ ಮಾಡಕ್ ಆಗಲ್ಲ. ನಿನ್ ಹತ್ರ ಅಭಿಪ್ರಾಯ ಕೇಳ್ತಿಲ್ಲ, ಆರ್ಡರ್ ಮಾಡ್ತಿರೋದು. ನೀನ್ ಆ ಕೆಲ್ಸ ಮಾಡ್ಬೇಕು, ಮಾಡೇ ಮಾಡ್ತೀಯ ಅಷ್ಟೇ. ನನ್ ಜೀವ ಹೋದ್ರೂ ಸರಿ, ನಾನು ಕೆಲಸ ಮಾಡಲ್ಲ. ಸರಿ, ಹಾಗಾದ್ರೆ ಉಪಯೋಗಕ್ಕೆ ಬರದೇ ಇರೋ ನಿನ್ ಜೀವನ ತೆಗೆದ್ಬಿಡ. ಇವನು ಅಷ್ಟರಲ್ಲಿ ಆ ಕೆಲ್ಸನ ಮಾಡಿ ಮುಗಿಸ್ಬೇಕು. ಅರ್ಥ ಆಯ್ತು ಬಿಡುವರು. ನೀನ್ ಹೇಳಿದ ಕೆಲ್ಸನ ಇವನ್ ಮಾಡ್ಲಿಲ್ಲ ಅಂದ್ರೆ ಎಲ್ಲಾರ ಮೊಬೈಲಲ್ಲೂ ಇವನ್ ರಾಸ್ಲೀಲೆ ವಿಡಿಯೋ ಇರುತ್ತೆ. ಆ ವಿಡಿಯೋನ ಒತ್ತಿ ನೋಡಿದ್ರೆ
ಆದ್ರೆ ಅಲ್ಲಿ ನಿಮ್ ರಾಸ್ಲೀಲೆ ಇರುತ್ತೆ. ನೀನೇನು ಚಿಕ್ಕ ಹುಡುಗ, ಚಿಕ್ಕ ತಪ್ಪು ಮಾಡಿದ್ಯಾ, ಇಟ್ಸ್ ಓಕೆ. ಆದ್ರೆ ಈಗ ನಾನ್ ಹೇಳಿರೋ ಈ ಚಿಕ್ಕ ಕೆಲ್ಸನ ನೀನು ಮಾಡಿ ದೊಡ್ಡವನಾಗು. ಆಲ್ರೆಡಿ ನೀನ್ ಮನೇಲಿಲ್ಲ ಅಂತ ನಿಮ್ ಮನೆಯವರೆಲ್ಲ ತುಂಬಾ ಗಾಬರಿ ಆಗಿರ್ತಾರೆ. ಹಿಂದೆ ತಿರುಗಿ ನೋಡ್ದೆ ಹೋಗ್ತಾ ಇರೋ. ಹೇಳು ಮೋನಿಕಾ. ಗುಡ್ ನ್ಯೂಸ್ ಮ್ಯಾಮ್. ಗುಡ್ ನ್ಯೂಸ್? ಏನು? ಕಳ್ದೋಗಿದ್ ನನ್ನ ಫೋನ್ ಸಿಕ್ತು. ದಟ್ಸ್ ನೈಸ್. ಎಲ್ಲಿತ್ತು? ಆದಿತ್ಯ ಪಾರ್ವತಿ ರೂಮಲ್ಲಿ. ನಾನೇ ದೊಡ್ಡ ಕಳ್ಳಿ ಅಂತಿದ್ರಲ್ಲಿ ನನ್ನ ಫೋನೇ ಕದ್ದಿದ್ರು. ಕಷ್ಟಪಟ್ಟು ಹುಡುಕ್ದೆ, ಸಿಕ್ತು. ಬಟ್ ಈ ಕ್ರೆಡಿಟ್ಸ್ ಎಲ್ಲ ನಿಮ್ಗೆ ಸಿಗ್ಬೇಕು ಮ್ಯಾಮ್. ಯಾಕೆ? ನೆನೆ ನೀವಿಲ್ಲಿ ಬಂದು ಈ ಫೋನ್ ಕೊಟ್ರಲ್ಲ, ಆದ್ರೆ ಚಾರ್ಜರ್ ಕೊಟ್ಟಿರ್ಲಿಲ್ಲ. ಅದಕ್ಕೆ ಚಾರ್ಜರ್ ಹುಡ್ಕೋಣ ಅಂತ ಆದಿ ರೂಮಿಗೆ ಹೋದೆ. ಅಲ್ಲಿ ನೋಡಿದ್ರೆ ನನ್ ಫೋನ್ ಸಿಕ್ತು. ಓಕೆ, ಈಗ ನಾನು ಕೊಟ್ಟಿರೋ ಫೋನು ನಾನೇ ಕೊಟ್ಟಿದ್ದು ಅಂತ ಯಾರಿಗೂ ಗೊತ್ತಾಗದ್ ಬೇಡ. ಡೋಂಟ್ ವರಿ ಮ್ಯಾಮ್, ನಾನ್ ನಿಮ್ ಕಡೆಯವಳು ಅಂತಾನೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವ್ ನನಗ್ ಫೋನ್ ಕೊಟ್ಟಿದ್ದೀರಾ ಅಂತ ಎಲ್ಲಿ ಗೊತ್ತಾಗತ್ತೆ? ಸರಿ, ಪ್ರೀತು ಮನೆಗೆ ಬಂದ. ಮನೆಗ ಅಂದ್ರೆ ಅವನಿಲ್ಲಿಲ್ವಾ? ನಿನ್ನ ಮನೆಗ್ ಕಳ್ಸಿದ್ದು ಅಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಂಡು ನಮಗ್ ಹೇಳು ಅಂತ. ಆದ್ರೆ ಪ್ರೀತು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ ಅನ್ನೋ ವಿಷಯನೇ ನಿನಗ್ ಗೊತ್ತಿಲ್ಲ ಅಂದ್ಮೇಲೆ ಆ ಮನೇಲಿ ನೀನ್ ಏನ್ ಮಾಡ್ತಿದ್ಯಾ ಮೋನಿಕಾ? ಸಾರಿ ಮ್ಯಾಮ್, ಅದು ನೀವು ಚಾರ್ಜರ್ ಕೊಟ್ಟಿರ್ಲಿಲ್ವಲ್ಲ, ಚಾರ್ಜರ್ ಹುಡುಕ್ತಿದ್ದೆ. ಇನ್ಮೇಲೆ ಎಲ್ರ ಮೇಲೂ ಕಣ್ಣಿಟ್ಟಿರ್ತೀನಿ. ಅದ್ ಸರಿ, ಪ್ರೀತು ನೆನೆ ಕರ್ಸ್ಕೊಂಡ್ರಿ? ಅರಸನ ಕೋಟೆ ಆಸ್ತಿಯಲ್ಲಿ ಭಾಗ ಕೇಳೋದಕ್ಕೆ. ವಾವ್, ಹಂಗಾದ್ರೆ ಪ್ರೀತಕ್ ಸಿಗೋ ಶೇರಲ್ಲಿ ನಂಗೊಂದ್ ಸ್ವಲ್ಪ ಸಿಗೋ ಹಾಗೆ ಮಾಡಿ ಮ್ಯಾಮ್. ಮೋನಿಕಾ, ಯು ನೋ ವಾಟ್, ಅತಿ ಆಸೆ ಗತಿಗೆ ಇಡು ಅಂತಾರೆ. ಮೊದ್ಲು ಅವನ್ ಭಾಗ ಕೇಳಿ, ಅಖಿಲ ಅದನ್ನ ಅವನಿಗೆ ಕೊಡ್ಲಿ, ಆಮೇಲೆ ಯೋಚನೆ ಮಾಡ. ಓಕೆ? ಆದ್ರೆ ಅವ್ರ ಅಪ್ಪನಾಡೆಗೂ ಅವ್ರ ಅಮ್ಮನ ಮುಂದೆ ನಿಂತ್ಕೊಂಡು ಆಸ್ತಿಲಿ ಪಾಲ್ ಕೇಳ್ತಾನೆ ಅಂತ ನಂಗೆ ಅನ್ನಿಸ್ತಿಲ್ಲ ಮ್ಯಾಮ್. ಅವನಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಅದ್ ನನಗೂ ಗೊತ್ತು. ಅದ್ರೇನ್ ಮಾಡೋದು? ಅವನ್ ಕೇಳಲೇಬೇಕಲ್ಲ, ಬೇರೆ ದಾರಿನೇ ಇಲ್ಲ. ಅವನು ಕೇಳಲಿಲ್ಲ ಅಂದ್ರೆ ಅರಸನ ಕೋಟೆ ಮಾನ ಮರ್ಯಾದೆ ಬೀದಿ ಪಾಲಾಗತ್ತೆ. ನೋಡು, ಅವನ ಆಸ್ತಿಯಲ್ಲಿ ಭಾಗ ಕೇಳಿದ್ರೆ ನೀನು ನಿನ್ನ ತಲೆ ಉಪಯೋಗಿಸಿ ಹೇಗಾದ್ರೂ ಆ ಅಖಿಲನ್ ಮನಸ್ಸನ್ನ ಕೆಡಿಸ್ಬೇಕು. ಆದಿತ್ಯ ಪಾರ್ವತಿ ಬಗ್ಗೆ ನೆಗೆಟಿವ್ ಒಪಿನಿಯನ್ ಹುಟ್ಟು ಹಾಕ್ಬೇಕು. ಆ ಅಖಿಲಂಗೆ ಮಕ್ಕಳು ಸೊಸೆಂದ್ರ ಜೊತೆ ಇರೋದ್ರ ಬದಲು ಆಸ್ತಿ ಕೊಟ್ಟು ಇವ್ರನ್ನ ದೂರ ಕಳ್ಸೋದೇ ಒಳ್ಳೇದು ಅಂತ ಅನ್ನಿಸ್ಬೇಕು. ಅಖಿಲನ್ ಕಾಲಿಗೆ ಬಿದ್ದ ಮೇಲೆ ನಾನು ಅನುಭವಿಸಿದ ಹಿಂಸೆ ನನಗ್ ಮಾತ್ರ ಗೊತ್ತು. ಸಾಲದಕ್ಕೆ ಆ ಕೆಲಸದವಳು ನನ್ನನ್ನ ಧೂಳಿಗೆ ಹೋಲಿಸ್ತಾಳ. ಅದೆಲ್ಲ ಹೇಳಕ್ಕಾಗಲ್ಲ ಜನನಿ, ಪ್ಲೀಸ್ ಅರ್ಥ ಮಾಡ್ಕೋ. ಬದುಕಿದ್ದು ಸತ್ತಂಗಾಗಿದೆ ನನ್ನ ಪರಿಸ್ಥಿತಿ. ಈ ವಿಷಯನ ಪ್ರೋ ಹತ್ರ ಹೇಳದ್ಬಿಟ್ಟು ನಿನ್ನ ಹತ್ರ ಗೊತ್ತಾ ಹೇಳ್ತಿರೋದು. ಮಾಮ್ ಹತ್ರ ಆಸ್ತಿಲಿ ಭಾಗ ಕೇಳಬೇಕು ಅನ್ನೋದು ಬ್ರೋ ಗೊತ್ತಾದ್ರೆ ಖಂಡಿತ ಬಿಡಲ್ಲ. ಅವ್ರ ಮೂಲ ಹೊಡ್ಕೊಂಡು ಹೋಗ್ತಾರೆ, ಅದವ್ರಿಗೆ ಗೊತ್ತಾಗುತ್ತೆ. ಆಗ ಅವನ್ಗೆ, ನನ್ಗೆ, ನಿನ್ಗೆ, ಮನೆಯವ್ರಿಗೆಲ್ರಿಗೂ ತೊಂದರೆ ಆಗುತ್ತೆ. ಅಲ್ಲ ಪ್ರೀತು, ಭಾವ ಅವ್ರನ್ನ ಹುಡ್ಕೊಂಡು ಹೋಗೋದು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಮೋನಿಕಾಯಿಂದ. ಆಮೇಲೆ ಇಡೀ ಅರಸನ್ ಕೋಟೆ ನೆಮ್ಮದಿನೇ ಸರ್ವನಾಶ ಆಗ್ಬಿಡುತ್ತೆ. ಏನ್ ಹೇಳ್ತಿದ್ದೆ ಪ್ರೀತು? ಮೋನಿಕಾ ಅವ್ರ ಕಡೆ ಅವಳ? ಹೌದು, ನನ್ನ ವಾಚ್ ಮಾಡೋದಕ್ಕೆ, ನನ್ನನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಅಂತಾನೆ ಅವಳನ್ನ ಕಳಿಸಿದ್ದಾರೆ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.